ಅಂತಿಮ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ HYC ಹೆಸರುಘಟ್ಟ ತಂಡದ ಹರ್ಷ. ಏಳು ಆಟಗಾರರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಹರ್ಷ ಅವರು ಯಾವ ರೀತಿಯಾಗಿ ದಾಳಿಯನ್ನ ಸಂಘಟಿಸಿಕೊಳ್ತಾನೆ ಎಂದು ಕಾದು ನೋಡಬೇಕಾಗಿದೆ. ವರ್ಷಕ್ಕಾಗಿ ಮನವಿ ಇತ್ತು, ಆದ್ರೆ ಇಬ್ಬರು ಕೂಡ ಸ್ವಯಂ ಸೃಷ್ಟಿಸುತ್ತೆ. ಹಾಗಾಗಿ ನಿಯಮವನ್ನ ಆಟಗಾರರು ಪಾಲಿಸಬೇಕಾಗಿದೆ. ಮಂಜು ಈತ ಒಂದು ಪ್ರಮುಖ ಘಟ್ಟ ಕ್ವಾರ್ಟರ್ ಫೈನಲ್ ಅಲ್ಲಿ ತಂಡಕ್ಕೆ ಜೀವನ ತಂದುಕೊಟ್ಟಂತ ಒಬ್ಬ ಯಶಸ್ವಿ ಆಲ್ರೌಂಡರ್. ಮೂರ್ತಿ ಚಿಕ್ಕದಾದ್ರೂ ಇದ್ರ ಕೀರ್ತಿ ದೊಡ್ಡದು. ಸೋಲಿನ ಅಂಚಿನಿಂದ ತಂಡವನ್ನ ಇಂದು ಈ ಫೈನಲ್ಗೆ ಬರಬೇಕಾದ್ರೆ ಮಂಜು ಪಾತ್ರ ಗಮನಾರ್ಹ ಪಾತ್ರವಾಗಿದೆ. ರೈಟ್ ನಲ್ಲಿ HYC ಹೆಸರುಘಟ್ಟ ತಂಡದ ಪ್ರಮುಖ ದಾಳಿಗಾರ ಅರುಣ್ ಕುಮಾರ್. ಏಳು ಆಟಗಾರರ ನಡುವೆ ಲೆಫ್ಟ್ ರೈಡರ್ ಒಂದು ರೈಟ್ ಕಾರ್ನರ್ ಭಾಗದಲ್ಲಿ ಅನುಭವಿ ಡಿಫೆಂಡರ್ ರಮೇಶ್ ಸಾಕಷ್ಟು ಉತ್ತಮ ರೀತಿಯಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ತಂಡವನ್ನು ನಿರ್ದೇಶಿಸಿದ ನಾಯಕರಿಗೆ ನಿಶಾನೆ ನೀಡಿದ್ದಾರೆ ತೀರ್ಪುಗಾರ. ಮುಖ್ಯ ತೀರ್ಪುಗಾರಿಕೆ ರವಿರವರು, ಸಹ ತೀರ್ಪುಗಾರಿಕೆ ವೆಂಕಟೇಶ್ ಗೌಡರು ಮತ್ತು ಮತ್ತೊಬ್ಬ ಸಹ ತೀರ್ಪುಗಾರರಾಗಿ ಅರುಣ್ ಕುಮಾರ್, ಹೂಡಿಕೆಗಾರರಾಗಿ ಶೇಖರ್ ಮತ್ತು ರಾಜು, ನರಸಿಂಹ, ವೇಣುಗೋಪಾಲ್ ಮತ್ತು ಭಾವರ್ ಅವರು ನಿಂತರಾಗಿದ್ದಾರೆ. ಪ್ರತಿಷ್ಠಿತ ಈ ಪ್ರಶಸ್ತಿಗಾಗಿ ಈ ಪಂದ್ಯ ಸಾಗ್ತಾ ಇದೆ. ಪ್ರತಿಷ್ಠೆಯ ಪರವಾಗಿರ್ತದೆ. ಎರಡೂ ಪ್ರತಿಷ್ಠಿತ ತಂಡಗಳು ಗೆಲ್ಲಲೇಬೇಕಾದ ಪಂದ್ಯ. ಬೆಂಗಳೂರು ಅರ್ಬನ್ ಕಬಡ್ಡಿ ಚಾಂಪಿಯನ್ಸ್ ಟ್ರೋಫಿ ಗದ್ದಿಗೆ ಗೆಲ್ಲಬೇಕು ಅಂದ್ರೆ ಮಾಡು ಇಲ್ಲವೇ ಮಡಿ. ತಂಡದ ಯುವ ಪ್ರತಿಭೆ ಚೇತನ್, ಬಾರಿ ಕಿರಣ್ ಮಾಗಡಿ ಅವರಿಂದ ಒಂದು ಅತ್ಯುತ್ತಮವಾದ ಬ್ಲಾಕ್. ಅನುಭವಿ ಕಿಲಾಡಿ ಏಕಾಂಗಿಯಾಗಿ ಸೋಲೋ ಟ್ಯಾಕಲ್ ಮಾಡ್ತಾ ಇದ್ದಾರೆ. ಗ್ಯಾಪ್ ಅನ್ನು ಕಂಡುಕೊಂಡಾಗಿ ಮತ್ತೊಂದು ರೈಟ್. ಎರಡು ತಂಡಗಳಿಗೆ ಜೈ ರೈಡ್ ನಿರ್ಣಾಯಕ ಆ ದಾಳಿಗಳಲ್ಲಿ ಪ್ರಥಮ ಯಶಸ್ಸನ್ನು ಗಳಿಸಿಕೊಂಡಿದೆ. ಅದೇ ರೀತಿ HYCಗೂ ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ದಾಳಿಗಾರನಿಗೆ ಸವಾಲಿನ ದಾಳಿ. ಅಕ್ಷಯ ಆರಂಭಿಕ ಆಘಾತಗಳಿದ್ದಾನೆ. ಅಕ್ಷಯ ದ ಮೋಸ್ಟ್ ಸಕ್ಸಸ್ಫುಲ್ ಡಿಫೆಂಡರ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಈ ಟೂರ್ನಿ ಉದ್ದಕ್ಕೂ ಉತ್ತಮ ಆಟದ ಪ್ರದರ್ಶನ ನೀಡ್ತಾ ಇದ್ದಾನೆ ಅಕ್ಷಯ್. ಒಬ್ಬ ಅತ್ಯುತ್ತಮ ಡಿಫೆಂಡರ್ ಆಗಿ ಹೊರಹೊಮ್ತಾ ಇದ್ದಾನೆ. ಯುವ ಧ್ವನ್ಮುಖ ಆಟಗಾರ, ಅತ್ಯುತ್ತಮ ಆಂಕಲ್ ಲಿಫ್ಟರ್ ಕೂಡ. HYC ಹೆಸರುಘಟ್ಟ ತಂಡದ ಅರುಣ್ ಕುಮಾರ್ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಆಟಗಾರ. 6 ಆಟಗಾರ ನಡುವೆ ಬೋನಸ್ ಕೂಡ ಆಗಿದೆ. ಲೆಫ್ಟ್ ಕಾರ್ನರ್ ಅಲ್ಲಿ ಚೇತನ್, ರೈಟ್ ಕಾರ್ನರ್ ಭಾಗದಲ್ಲಿ ರಮೇಶ್ ಸಾಕಷ್ಟು ವೇಗವಾಗಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಆದ್ರೆ ಒಂದು ಡಿಫೆನ್ಸ್ ಭಾಗದಲ್ಲಿ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ನೋಡಿ, ಈಗ ಬಂದ ಈ ಪಂದ್ಯಕ್ಕೆ ಒಬ್ಬ ಕೇಂದ್ರ ಬಿಂದು. ಭಾಗದಲ್ಲಿ ತಂಡವನ್ನ ಅದ್ಭುತವಾಗಿ ಕೈಚಳಕ, ಒಬ್ಬ ದಿ ಬೆಸ್ಟ್ ಡಿಫೆಂಡರ್ ಅಂತ ಹೇಳ್ಬೋದು. ಕರ್ನಾಟಕ ಕಂಡಂತ ಒಬ್ಬ ಆಂಕಲ್ ಲಿಫ್ಟರ್, ಸ್ಪೆಷಲಿಸ್ಟ್ ಇನ್ ಆಂಕಲ್ ಲಿಫ್ಟ್. ಎದುರಾಳಿ ಯಾರೇ ಆಗಿರಲಿ ಅವನ್ನ ಬಂಧಿಸುವಂತ ಒಂದು ಕೈಚಳಕ ಇದರಲ್ಲಿದೆ. ಮೋಡಿ ಅಂತ ಆಟಗಾರ. ಎದುರಾಳಿ ಎಷ್ಟೇ ಸಮರ್ಥನಾಗಿರಲಿ ಆ ತಂಡವನ್ನು ಕಟ್ಟಿ ಹಾಕೋ ಸಾಮರ್ಥ್ಯ ಇವತ್ತಿನ ಕೈಯಲ್ಲಿದೆ. ಚೇತನ್ ಒಬ್ಬ ಪ್ರೊ ಕಬಡ್ಡಿ ಆಟಗಾರ, ಬೆಂಗಳೂರಿಗೆ ಖ್ಯಾತಿ ತಂದುಕೊಟ್ಟು ಒಬ್ಬ ಖ್ಯಾತ ನಮ್ಮ ಕ್ರೀಡಾಪಟು, ಅನುಭವಿ ನಾಯಕ. ಯಾವುದೇ ಅಂಕಲದ ಒಂದು ವಾಪಸ್ ಆದ್ರು. ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ಡೈರೆಕ್ಟ್ ಒಂದು ಸ್ಟ್ರಾಟಜಿಯೊಂದಿಗೆ ಆಡುವಂಥದ್ದನ್ನ ಗಮನಿಸಿಕೊಳ್ಳಲಾಗಿದೆ. ಈ ಒಂದು HMD ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಕಾರ್ಯಕಾರಿಣಿ ಸಮಿತಿ ಒಂದು ಅದ್ಭುತವಾದ ಟ್ಯಾಕಲ್ ಚೇತನ್ ಹಾಗೂ ಮಣಿಭರತ್. ಅದ್ಭುತ ಅತ್ಯದ್ಭುತ ಸಂಘಟಿತ ಹೋರಾಟದ ಫಲಶ್ರುತಿ ಲಭಿಸಿದೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಇದೇ ಆಟ ಅವರಿಗೆ ಈವರೆಗಿನ ಯಶಸ್ಸನ್ನು ನೀಡಿದೆ. ನಿಜವಾಗ್ಲೂ ಅದ್ಭುತವಾದ ಸಂಘಟಿತ ಹೋರಾಟದ ಫಲಶ್ರುತಿ ಲಭಿಸಿದೆ. ಭೀಮನನ್ನ ಹೋಲುವ ರಾಜ್ಯ ಹಿರಿಯ ಆಟಗಾರ ಇದ್ದ ಹಲವು ವರ್ಷಗಳಿಂದ ಸ್ವಸ್ತಿಕ್ ಸ್ಪೋರ್ಟ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ. ಭೀಮನನ್ನು ಹೋಲುವ ದೇಹ, ಭೀಮನದ್ದೇ ಬಲ, ಬೋನಸ್ ಗಳಿಸುವ ಒಳನುಗ್ಗಿ ಬೋನಸ್ ಗಳಿಸುವ ಪ್ರಯತ್ನ. ಯಾವುದೇ ಅಂಕ ಇಲ್ಲದೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. HMD ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಕಬಡ್ಡಿ ಪಂದ್ಯಾವಳಿ ಆಯೋಜನೆಯಲ್ಲಿ ಪ್ರಮುಖವಾಗಿ ಕಾರ್ಯಕಾರಿಣಿ ಸಮಿತಿಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎ ಉದಯರವರು, ಹಾಗೆ ಮತ್ತೊಂದು ಯಶಸ್ವಿಯಾದ ಟ್ಯಾಕಲ್ ಚೇತನ್ ಹಾಗೂ ಸಹಕಾರಿಯಿಂದ ಚೇತನ್ ಅವರಿಂದ ಒಂದು ಬ್ಯಾಕ್ ಪ್ರಯತ್ನ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ.
ಬೋನಸ್ ಗಳಿಸಿದನಾದರೂ ಕೂಡ ದಾಳಿಗಾರ ಆಶಾಬಂದಿಯಾಗಿದ್ದಾನೆ. ಒಂದು ಅತ್ಯುತ್ತಮವಾದ ಟ್ಯಾಕಲ್ ಅನ್ನು ಮಂಜು ಮತ್ತೆ ಚೇತನ್. 1 ಸೆಕೆಂಡ್ ರೈಟ್. ಮತ್ತೊಂದು ಅವಕಾಶ HYCಗೆ. ಅದು ಯಾವ ರೀತಿ ಈಗ ಬೋನಸ್ ಇರೋದಿಲ್ಲ, ಹಾಗಾಗಿ ದಾಳಿಗಾರರಿಗೆ ಒಂದಿಟ್ಟ ಸಂದಿಗ್ಧತೆ ಸನ್ನಿವೇಶ. ಮಾಡು ಇಲ್ಲವೇ ಮಡಿ ದಾಳಿ ಡಿಸೈಡ್ಗೆ ಹೇಗೆ ಮಾಡ್ತಾ ತಾತ್ಕಾಲ ಈ ಬಾರಿ ಶಂಕರ್ ಅದ್ಭುತವಾದ ದಾಳಿಯ ಪ್ರದರ್ಶನ. ಅನುಭವದ ಕೊರತೆ ಅಕ್ಷಯ್ ಈ ಬಾರಿ ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ. ಚುಡುತ್ತಿ ದೇಹದ ದಾಳಿಗಾರ ತನ್ನ ಬಲವನ್ನಲ್ಲಿ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡಿದೆ. 2 ಪಾಯಿಂಟ್ಸ್. ಸ್ವಸ್ತಿಕ್ ಎದುರಾಳಿ HYCಗೆ ಆರಂಭಿಕ ಆಘಾತ ಕೊಟ್ಟಿದೆ. ರೈಟ್ ನಲ್ಲಿ ಮನೋಜ್ ಈ ಬಾರಿ ಚೇತನ್ ಅವರಿಂದ ಮಿಸ್ಟೇಕ್. ಮನೋಜ್ ಯುವ ಉದ್ಯಮ ಕಂಡಗರ ಪ್ರಮುಖ ಡಿಫೆಂಡರ್ನ ನಾಯಕರನ್ನ ಔಟ್ ಮಾಡಲು ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ನಿಜವಾಗ್ಲೂ ಕೇಶವ ಕ್ರೀಡಾ ಮಂಡಳಿಯ ಕಾರ್ಯಕಾರಿಣಿಯ ಸಮಿತಿಯ ಸದಸ್ಯರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಅಧ್ಯಕ್ಷರಾಗಿ ಕೇಶವ ಕ್ರೀಡಾ ಮಂಡಳಿಯ ಶ್ರೀಯುತ ಶ್ರೀಧರ್ ಭಟ್ ಅವರು, ಹಾಗೆ ಶ್ರೀಯುತ ಬಿಂಜವರ H ಲೋಕೇಶ್ ರವರು ಅಧ್ಯಕ್ಷರು ವಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್, ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿರುವಂತಹ ಶ್ರೀಯುತ R ಶೇಖರ್ ಸರ್ ಅವರು ಕೂಡ ಈ ಕಬಡ್ಡಿ ಪಂದ್ಯಾವಳಿ ಆಯೋಜನೆಯಲ್ಲಿ ಬಹಳ ಪ್ರಮುಖ ಪಾತ್ರ. ಮತ್ತೊಂದು ಯಶಸ್ಸನ್ನು ಈ ಬಾರಿ ನಂದೀಶ್ ತಂಡಕ್ಕೆ ವರವಾಗಿಸಿದ್ದಾನೆ. ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ ಸಹ ಆಟಗಾರ ಸಾಥ್ ಕೂಡ ಸಂಯೋಚಿತವಾಗಿ ಬಂತು. ಅರುಣ್ ನಾಯಕನ ನಡೆ ಜವಾಬ್ದಾರಿ ಆತನ ಹೆಗಲಿಗಿದೆ. ಯಶಸ್ವಿಯಾಗಿ ಏಕಾಂಗಿಯಾಗಿ ಹೋರಾಡ್ತಾ ತಂಡವನ್ನು ಫೈನಲ್ ತಂದುಕೊಟ್ಟಂತ ಒಬ್ಬ ಯಶಸ್ವಿ ನಾಯಕ. ಈ ಪಂದ್ಯದಲ್ಲೂ ಕೂಡ ಪ್ರಶಸ್ತಿಗಾಗಿ ಪ್ರತಿಷ್ಠೆನ ಪಡೆಗಿರಿಸಿ ಜಾಣ್ಮೆ ತಾಳ್ಮೆಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾನೆ ಅರುಣ್. 5-4 ಪಂದ್ಯ. ಕೇವಲ 1 ಅಂಕದ ಆರಂಭಿಕ ಮುನ್ನಡೆ. ಯುವ ಪ್ರತಿಭೆ ಛಲಾಕಿ ಆಟಗಾರ ನಿನ್ನೆ ನಡೆದಂತ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ನಿರ್ಣಾಯಕ ಪಾತ್ರ ವಹಿಸಿದ್ದ. ಈ ನೋಡ್ತು ಚಿಕ್ಕದಾದರೂ ಇದರ ಕೀರ್ತಿ ದೊಡ್ಡದು. ಒಬ್ಬ ಸೋಲೋ ಟ್ಯಾಕಲ್ ಒಂದಿಗೆ ನಿನ್ನೆ 3 ಸೂಪರ್ ಟ್ಯಾಕಲ್ ಅನ್ನ ಹಿಡಿತವನ್ನು ಗಳಿಸಿಕೊಳ್ತಾ ತಂಡಕ್ಕೆ ಜಯದ ರೂವರಿ ಆಗಿದೆ ಈತ. ಮತ್ತೊಮ್ಮೆ ರೆಡ್ ನಲ್ಲಿ HYC ಹೆಸರುಗಡ ತಂಡದ ಅರುಣ್ ಕುಮಾರ್. 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಯಾವ ರೀತಿಯಾಗಿ ದಾಳಿಯನ್ನ ಸಂಘಟಿಸಿಕೊಳ್ತಾರೆ ಅಂತ ನೋಡಬೇಕಾಗಿದೆ. 5-4 ಸಾಕಷ್ಟು ವೇಗದ ಒಂದು ದಾಳಿ. ಲೆಫ್ಟ್ ಕಾರ್ನರ್ ನಲ್ಲಿ ಮಂಜು, ರೈಟ್ ಕಾರ್ನರ್ ಭಾಗದಲ್ಲಿ ರಮೇಶ್, ಪ್ರಮುಖ ಡಿಫೆಂಡರ್ ಹಾಗೂ ಪ್ರಮುಖ ರೈಡರ್ ಅಂಕಣದ ಹೊರಗಡೆ ಶಂಕರ್ ಹಾಗೂ ಚೇತನ್. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಯಾವುದೇ ರೀತಿಯಾದ ಅಂಕವನ್ನ ಎದುರಾಳಿಯ ಆಟಗಾರನಿಗೆ ಬಿಟ್ಕೊಡ್ತಾ ಇಲ್ಲ. 2 ತಂಡಗಳು ಡಿಫೆನ್ಸ್ ಟೆಕ್ನಿಕ್ ಮೊರೆ ಹೋಗ್ತಾ ಇದೆ. 5 ಜನ ಇದ್ದಾರೆ, ಬೋನಸ್ ನೀಡಿ ಬರುತ್ತಿಲ್ಲ. ಹಾಗಾಗಿ ಎಚ್ಚರಿಕೆಯ ಜಾಣ್ಮೆಯ ತಾಳ್ಮೆ ನೀಡಲಾಗ್ತಾ ಇದೆ. ನಾಯಕನಿಗೆ ನಿಜವಾಗ್ಲೂ ಸವಾಲಿನ ದಾಳಿ. ಈ ನಿರ್ಣಾಯಕ ದಾಳಿಯ ಹೊಣೆ ಹೊತ್ತ ನಾಯಕ ಯಾವ ರೀತಿ ತಂಡಕ್ಕೆ ಅಂಕ ಗಳಿಸ್ಕೊಳ್ತಾನೆ, ಈ ಸಂದಿಗ್ಧತೆಯಿಂದ ಯಾಕೆ ಪಾರಾಗ್ತಾನೆ. ಯಾಕಂದ್ರೆ ಬೋನಸ್ ನೀಡಿ ಬರೋದಿಲ್ಲ, 5 ಜನ ಮಾತ್ರ ಡಿಫೆಂಡರ್ಗಳಿದ್ದಾರೆ. ಒಂದು ಅರ್ಥದಲ್ಲಿ ದಾಳಿಗಾರನಿಗೆ ಸಂದಿಗ್ಧತೆಯ ಸನ್ನಿವೇಶ. ರಮೇಶ್ ಅವರಿಂದ ಮಿಸ್ಟೇಕ್. ಹಿರಿಯ ಅನುಭವಿ ಹಿಡಿತಗಾರ ರಮೇಶ ಹಿರಿಯಲಿಂದ ಒಂದು ತುಡುಕಿನ ನಿರ್ಧಾರ. 5ರಲ್ಲಿ ಸಮಬಲದ ಹೋರಾಟ. ಮಾಡು ಇಲ್ಲವೇ ಮಡಿ. ಮತ್ತೊಂದು ಮಹತ್ವದ ಮೈಂಡ್ ಅವರು ಹೇಳಿಸುವ ಕ್ಷಣಕ್ಕೆ ಈ ಅಂಕಣ ಸಾಕ್ಷಿ ಆಗ್ತಾ ಇದೆ. HYC ಒಂದು ಅವಕಾಶ ಅಂತ ಹೇಳ್ಬೋದು. ಯಾಕೆಂದ್ರೆ ದಾಳಿಗಾರನಿಗೆ 30 ಸೆಕೆಂಡ್ ಕಾಲಾವಕಾಶ ಮೀರಿದೆ. ಅದರಲ್ಲಿ ಒಂದು ಅತ್ಯುತ್ತಮ ನಿರ್ಣಯ ಬಂದಿದೆ. ನಾಟ್ ಕ್ರಾಸ್ ದಿ ಬೋನಸ್ ಲೈನ್ ಪ್ರಾಪರ್ಲಿ. ಇದೀಗ ವೇದಿಕೆಯನ್ನು ಅಲಂಕರಿಸಿಕೊಳ್ತಾ ಇದ್ದ ಬೆಳ್ಳಿಯ ರೋಲಿಂಗ್ ಟ್ರೋಫಿ ಯಾರಾಗ್ತಾರೆ? ಬೆಂಗಳೂರು ಚಾಂಪಿಯನ್ ಟ್ರೋಫಿ 2022 ಮೆಮೋರಿಯಲ್ ಜ್ಞಾಪಕಾರ್ಥವಾಗಿ ಇರ್ತಕ್ಕಂಥ ಒಂದು ಪಂದ್ಯಾವಳಿ 3ನೇ ವರ್ಷದ ರೋಲಿಂಗ್ ಟ್ರೋಫಿ ಇದು. ಅರುಣ್ ರವರಿಂದ ಒಂದು ಜಂಪ್ ಅಂತೂ ಕಾದೊಳ್ಬೇಕು. ಕೂದಲೆಳೆಯ ಅಂತರದಿಂದ ಅರುಣ್ ವಂಚಿತರಾಗಿದ್ದಾರೆ. ನಿಜವಾಗ್ಲೂ ಸೂಪರ್ ಟ್ಯಾಕಲ್ ನಿಯಮ ಯಾವಾಗ ಕಬಡ್ಡಿಗೆ ಬಂತು, ಸೋಲೋ ಪಂದ್ಯ ಗೆಲ್ತಾ ಇದ್ದಾರೆ, ಗೆಲ್ಲೋ ಪಂದ್ಯ ಸೋಲ್ತಾ ಇದ್ದಾರೆ. ನಿಜವಾಗ್ಲೂ ಅಂತ ಒಂದು ಮೈನ ವಿರಳಿಸುವಂತ ಒಂದು ತಂತ್ರ ಆ ಸೂಪರ್ ಟ್ಯಾಕಲ್ ಸೂಪರ್ ವರವಾಗಿದೆ ಈ ಬಾರಿ ಸ್ವಸ್ತಿಕ್ಕೆ. ಸಂಕಷ್ಟದಲ್ಲಿದ್ದ ತಂಡಕ್ಕೆ ಮತನ ಮಂಜು ಮತ್ತು ಕಿರಣ್ ಅನುಭವಿ ಆಟವನ್ನ ತಂಡದ ಶ್ರೇಯಸ್ಸಿಗೆ ದಾರಿ ಎರೆದಿದ್ದಾರೆ. 7-6 in favor of ಸ್ವಸ್ತಿಕ್.
ಒಂದು ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಆಫೀಷಿಯಲ್ 6 in favor of ಸ್ವಸ್ತಿಕ್. ಮತ್ತೆ ದಾಳಿಯ ವಿಭಾಗದಲ್ಲಿ HYC ಹೆಸರುಘಟ್ಟ ತಂಡದ ಹರ್ಷ. ನಾಲ್ವರ ಡಿಫೆನ್ಸ್ ನಡುವೆ ಸಾಕಷ್ಟು ವೇಗದ ದಾಳಿ. ಬೋನಸ್ ಇಲ್ಲದ ಒಂದು ಸಂದರ್ಭದಲ್ಲಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಯುವ ಪ್ರತಿಭೆ HYC ಹೆಸರುಘಟ್ಟ ತಂಡದ ಆಟಗಾರ ಅರುಣ್ ಅವರ ಒಂದು ಸ್ಥಾನವನ್ನು ಇಲ್ಲಿ ಜವಾಬ್ದಾರಿಯುತವಾಗಿ ಹರ್ಷ ಅವರು ತುಂಬುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾದು ನೋಡ್ಬೇಕು. ಯಾವುದೇ ಅಂಕೆಲ್ಲದೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ ಯುವ ಪ್ರತಿಭೆ ಪವನ್ ಪಾಂಡು. ಮೂರ್ತಿ ಚಿಕ್ಕದಾದ್ರೂ ಇದನ್ನು ಕೀರ್ತಿ ದೊಡ್ಡದು. ಎಂಥ ಸಂದರ್ಭದಲ್ಲೂ ಕೂಡ ಎದುರಾಳಿಯನ್ನು ಕಟ್ಟಿ ಹಾಕುತ್ತ ತಂತ್ರಗಾರಿಕೆ ಅಧಿಕಾರಿಕೆ ಆಟಕ್ಕೆ ಉತ್ತಮ ರೈಡರ್, ಉತ್ತಮ ಆಲ್ರೌಂಡರ್ ಕೂಡ. ನೋಡಿ ಚಿರುಕದ ಪಾದಚರಣ ಚೆನ್ನಾಗಿ ದಾಳಿಗೆ ಪಾದಾರದಂತ ಪಾದಚರಣ. ಗುರು ಫುಟ್ ಮೂವ್ಮೆಂಟ್ಗೆ ಸುರಕ್ಷಿತ ವಾಪಸ್ ಆಗಿದ್ದ ತಂಡಕ್ಕೆ ಮನೋಜ್ ಅತ್ಯಂತ ವೇಗವಾಗಿ ಒಂದು ಬಾಕ್ಸ್ ಲೈನ್ ಅನ್ನು ಕ್ರಾಸ್ ಮಾಡ್ಕೊಳ್ತಾ ವಾಪಸ್ ಆದ್ರು. ಒಂದು ಅತ್ಯುತ್ತಮ ನಿರ್ಧಾರ ನಾಯಕ ಚೇತನಿಂದ ಅಂತ ಹೇಳ್ಬೋದು. ರೈಟ್ ಮಾಡು ಇಲ್ಲವೇ ಮಾಡಿ, ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಹರ್ಷ ಈ ಬಾರಿ ಅದ್ಭುತವಾದ ಹಿಡಿತವನ್ನು ಸಾಧಿಸ್ಕೊಳ್ತಾ ಇದ್ದಾರೆ HYC. ಅವರಿಂದ ಟ್ಯಾಕಲ್ ಬಂತು. ಹಾಗೆ ಅಕ್ಷಯ್ ಅತ್ಯಂತ ವೇಗವಾಗಿ ಆ ಒಂದು ಟ್ಯಾಕಲ್ಗೆ ಸಪೋರ್ಟ್ ನೀಡಿದ್ರು. ಸಾಕಷ್ಟು ಮಿಡ್ ಲೈನ್ ಸಮೀಪದಲ್ಲಿ ಆ ಟ್ಯಾಕಲ್ ಇದ್ರು ಕೂಡ ಯಶಸ್ವಿಯಾದ ಅಕ್ಷಯ್ ಬಾರದೆ ಹೋಗಿದ್ದಲ್ಲಿ ದಾಳಿಗಾರ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಅಕ್ಷಯ್ ಉತ್ತಮ ನಿರ್ಣಾಯಕ ಆಟ. ಮಾಡು ಇಲ್ಲವೇ ಮಡಿ, ಇಬ್ಬರಿಗೂ ಕೂಡ ಸುವರ್ಣ ಅವಕಾಶ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅರುಣ್ ಕುಮಾರ್ ಸಾಕಷ್ಟು ಹೊರಗಿದ್ರು. ಚೇತನ್ ಅವರಿಂದ ಮಿಸ್ಟೇಕ್. ಅತ್ಯುತ್ತಮವಾದಂತ ರೀಚ್. ಇಟ್ಸ್ ಬ್ಯೂಟಿಫುಲ್ ರೀಚ್ ಅಂತ ಹೇಳ್ಬೋದು. ಲಾಬಿಯನ್ನ ಬಳಸ್ಕೊಳ್ತಾ ಒಂದು ಅತ್ಯುತ್ತಮ ನಿರ್ಣಯ ನಂಜೇಶ್ ಗೌಡ್ರಿಂದ ಬಂದಿದೆ. ಇಟ್ಸ್ ಬ್ಯೂಟಿಫುಲ್ ರೀಚ್. ಪಾದರಸಂತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸೆಕೆಂಡ್ಗಳ ಸಮಯದಲ್ಲೇ ಅದ್ಭುತವಾಗಿ ಗಾಳಿಯಲ್ಲಿ ರೀಚ್ ಮಾಡಿ ಮತ್ತದೇ ಮಂಜು ಮತ್ತೆ ಪವನ್ ನೆನ್ನೆಯ ಪವಾಡ ಸದೃಶ ಆಟದ ಫಲ ತಂಡಕ್ಕೆ ನೀಡ್ತಾರೆ. ಕಾದು ನೋಡೋಣ. ಇದೇ ಇಬ್ಬರು ಆಟಗಾರರು ನಿನ್ನೆ ನಡೆದ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ತಂಡವನ್ನು ಗೆಲ್ಲಿಸಿದ್ರು. ಈ ಬಾರಿ ಕಾದು ನೋಡ್ಬೇಕಾದ್ರೆ ಈ ಬಾರಿ ನಂದೀಶ ಈಚ್ ಒನ್ ಪಾಯಿಂಟ್. ನಂದೀಶ್ ಬ್ಲಾಕ್ ಏನೋ ಬಂತು, ಡ್ಯಾಶ್ ಕೂಡ ಬಂತು, ಆದ್ರೆ ನಂದೀಶ್ ಕೂಡ ಸಂಪೂರ್ಣವಾಗಿ ಅಂಕಣದಿಂದ ಹೊರಗಡೆ ಹೋದ್ರು. ಎರಡು ತಂಡಕ್ಕೂ ಕೂಡ ಒಂದೊಂದು ಅಂಕದ ಸೇರ್ಪಡೆ ಆಗಿದೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಾಯಕನಿಗಿದು ಅದ್ಭುತ ಅವಕಾಶ. ಗೋಲ್ಡನ್ ಆಪರ್ಚುನಿಟಿ ಫಾರ್ ಕ್ಯಾಪ್ಟನ್ ಆಫ್ HYC. ಎದುರಾಳಿಯ ಲೋನ ಪಡೆಯುವಂತ ಸಾಮರ್ಥ್ಯ ಆತನಲ್ಲಿದೆ. ಮಂಚು ಕೂಡ ಅಷ್ಟೇ ಡೇಂಜರಸ್ ಪ್ಲೇಯರ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಗಾರನಿಗೂ ಕೂಡ ಎದೆಯಲ್ಲಿ ರಕ್ತದೊತ್ತಡ ಹೆಚ್ಚಾಗ್ತದೆ. ನಿರೀಕ್ಷಿತ ಫಲಿತಾಂಶ ನಾಯಕ ನೀಡಿದ ತಂಡಕ್ಕೆ ಅರುಣನಿಂದ ಬಂತು ಮತ್ತೊಂದು ಮಹತ್ವದ ದಾಳಿಯ ಅಂಕ. ಬ್ಯೂಟಿಫುಲ್ ರೈಡಿಂಗ್ ಪಾಯಿಂಟ್ ಫ್ರಮ್ ಕ್ಯಾಪ್ಟನ್ ಆಫ್ HYC ಅರುಣ್. ಶಂಕರ್ ಪ್ರಮುಖ ದಾಳಿಗಾರನಾಗಿದ್ದ. ಇಲ್ಲಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿಕೊಂಡ್ರು. ರೈಟ್ ನಲ್ಲಿ ಮಂಜು. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತ ಹೇಳ್ಬೋದು. ಹರ್ಷ ಅವರಿಂದ ಆಂಕಲ್ ಹೋಲ್ಡ್. ಕಿರಣ್ ಹಾಗೆ ಸಹಜಗಾರರು ಕೂಡ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿ ಮಂಜು ಅವರನ್ನ ಅಂಕಣದಿಂದ ಹೊರಹಾಕಲು ಯಶಸ್ವಿ. ಲಯವನ್ನು ಕಂಡುಕೊಳ್ತಾ ಇದ್ದೆ. ಗುಡ್ ಕಮ್ ಏಟಿಗೆ ರೇಟ್ ಅಲ್ಲ. ಆರಂಭಿಕ ಕ್ಷಣದಲ್ಲಿ ಸ್ವಸ್ತಿಕ್ HYCಗೆ ಆಘಾತ ನೀಡಿತು. ಈಗ ಮರು ಆಘಾತವನ್ನು ನೀಡಿದೆ. ಅರುಣನ ಪಡೆ ಸ್ವಸ್ತಿಕ್ ತಂಡಕ್ಕೆ ಈಗ ಆಘಾತ ನೀಡಿದೆ. 4 ಅಂಕಗಳ ರೋಚಿತ ಮುನ್ನಡೆ. ಇದು ಕಬಡ್ಡಿ ಅಂದ್ರೆ ಕಬಡ್ಡಿಯ ಕದರೆ. ಇದು ಎಂಥ ಸಂದರ್ಭದಲ್ಲೂ ಸೋಲನ್ನು ಒಪ್ಪದ ರೋಚಿತ ಹೋರಾಟ ಮನೋಭಾವದ ಕ್ರೀಡೆ ಅಂದ್ರೆ ಅದು ನಮ್ಮ ದೇಶಿ ಕ್ರೀಡೆ ಕಬಡ್ಡಿ. HYC ಹೆಸರುಘಟ್ಟ ತಂಡದ ಅರುಣ್ ಕುಮಾರ್ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ವಾಪಸ್ ಆಗಿದ್ದಾರೆ. ರೈಟ್ ನಲ್ಲಿ ಶಂಕರ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಲಿಷ್ಠವಾದ ಆಟಗಾರ. ಕಬಡ್ಡಿಗೆ ಹೇಳಿ ಮಾಡಿದಂತ ಒಂದು ದೇಹದ ಅಡೆತನ್ನು ಹೊಂದಿರುವಂತ ಆಟಗಾರ. ಸಾಕಷ್ಟು ಒಳನುಗ್ಗಿ ಬೋನಸ್ ಅಂಕವನ್ನ ಕೂಡ ಪಡೆಯುವಂತ ಪ್ರಯತ್ನ. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೊಮ್ಮೆ ರೈಡ್ ನಲ್ಲಿ ಹರ್ಷ. ಮೊಣಕಾಲು ಪೆಟ್ಟಿನಿಂದ ಸ್ನಾಹಿತೊಳತೆಗೆ ಒಳಗಾಗಿದ್ದ ಹರ್ಷ ಸರಿಸುಮಾರು 1 ವರ್ಷದಿಂದ ಕಬಡ್ಡಿಯಿಂದ ದೂರವಾಗಿದ್ದ. ಈಗ ಮತ್ತೊಮ್ಮೆ ಆ ಗಾಯದ ಸಮಸ್ಯೆಯಿಂದ ಹೊರಬಂದು ಮತ್ತೆ ಅಂಕಣದಲ್ಲಿ ಮೈದಾನಕ್ಕೆ ಇಳಿದಿದ್ದಾನೆ.
ಉತ್ತಮ ಸಾಧನೆಯೊಂದಿಗೆ ತಂಡಕ್ಕೆ ಉತ್ತಮ ಡಿಫೆಂಡರ್ ಆಗಿ ಸಾಥನ್ನು ನೀಡ್ತಾ ಇದ್ದಾನೆ ಹರ್ಷ, ಅನುಭವಿ ಆಟಗಾರ, HYC ತಂಡದ ಆಟಗಾರ. 13-9 ಪಂದ್ಯ, 4 ಅಂಕದ ಮುನ್ನಡೆಯಲ್ಲಿರುವಂತಹ ಸ್ವಸ್ತಿ HYC ಹೆಸರುಘಟ್ಟ ತಂಡ. ಮಂಜು ಮತ್ತದೇ ತಂತ್ರ ಜೂಯಾ ಡೈರೆಡ್ಗೆ ಮನ್ನಣೆ ನೀಡ್ತಾ ಇದೆ ಎರಡು ತಂಡಗಳು. ಈ ಬಾರಿ ಚೇತನ್ ಅದರ ಹೊಣೆ ಹೊತ್ತಿದ್ದಾನೆ. ಚೆನ್ನಾಗಿ ಆಟಗಾರ, ಯುವ ಪ್ರತಿಭೆ. ಈ ಬಾರಿ ಚೇತನ್ ಅವರನ್ನ ಆಂಕಲ್ ಹೋಲ್ಡ್ ಮಾಡುವ ಮೂಲಕ ಅಂಕಣದಿಂದ ಹೊರ ಕಳಿಸ್ತಾ ಇದ್ದಾರೆ. ಒಂದು ಅದ್ಭುತವಾದ ಹಿಡಿತ. 13-10 ಥರ್ಡ್ ರೈಡ್. ಮತ್ತೊಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿ ಆಗ್ತದೆ ಅಂಕಣ. ಮೈ ನವಿರೇಳಿಸುವಂತ ಪಂದ್ಯ. ಯಾವ ಸಂದರ್ಭದಲ್ಲಿ ಯಾವ ರೀತಿ ತಿರುಪಡಿ ಹೇಳಕ್ ಬರೋದಿಲ್ಲ. ಕಾದ್ ನೋಡ್ಬೇಕಾದ್ರೆ ಶಂಕರ್ ಒಂದು ಅದ್ಭುತವಾದ ದಾಳಿ, ವೇಗವಾಗಿ ಒಳನುಗ್ಗಿ ಕಿರಣ್ ಅವರನ್ನ ಟಚ್ ಮಾಡೋದ್ರ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ರನ್ನಿಂಗ್ ಟು ಟಚ್ ಪಾಯಿಂಟ್, ಅದರ ಸ್ಪರ್ಶಕ್ಕೆ ಒಳಗಾಗಿದ್ದಾನೆ ಕಿರಣ್. 13-11 2 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ತದೆ, ಯಾವ ಸಮಯದಲ್ಲಿ ಬೇಕಾದ್ರೂ ಪಂದ್ಯದ ಚಿತ್ರಣ ಬದಲಾಗ್ತದೆ. ಏಟಿಗೆ ರೇಟನ್ನು ನೀಡ್ತಾ ಇದ್ದಾರೆ ಮತ್ತೆ ಸ್ವಸ್ತಿ. ಮಧ್ಯೆ ಏಕಾಂಗಿಯಾಗಿ ಅರುಣ್ ಮತ್ತದೇ ನಾಯಕತ್ವದ ನಿರ್ವಹಣೆ, ಜವಾಬ್ದಾರಿ ಇದೆ, ಹೊಣೆ ಇದೆ, ಹೊಣೆಗಾರಿಕೆ ತಂಡವನ್ನು ಮುನ್ನಡೆಸುವ ಎದುಗಾರಿಕೆ ಕೂಡ ಆತನಿಗಿದೆ. ಜವಾಬ್ದಾರಿ ಆಟದ ಪ್ರದರ್ಶನವನ್ನು ಎರಡು ತಂಡದ ನಾಯಕರು. ಮತ್ತೊಮ್ಮೆ ಭೀಮನ ಬಲದ ದೈತ್ಯ ತಡುತ್ತಿ ದಾಳಿಗಾರ. ರೈಡ್ನಲ್ಲಿ ಶಂಕರ್ 5 ಆಟಗಾರ ನಡುವೆ ನಿಧಾನಗತಿಯಲ್ಲಿ ದಾಳಿಯನ್ನ ಇಲ್ಲಿ ಸಂಘಟಿಸಿಕೊಳ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಕಬಡ್ಡಿ ಪಂದ್ಯಾವಳಿ ಆಯೋಜನೆಯಲ್ಲಿ ಪ್ರಮುಖವಾಗಿ ಕಾರ್ಯಕಾರಿಣಿ ಸಮಿತಿ ಶ್ರೀಯುತ ಸ್ವಾಮಿನಾಥನ್ ವೀರ್ ಅವರು ಉಪಾಧ್ಯಕ್ಷರು ಈ ಕಬಡ್ಡಿ ಪಂದ್ಯಾವಳಿ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಶ್ರೀಯುತ GT ಮುನ್ರಾಜುರವರು ಸಂಘಟನಾ ಕಾರ್ಯದರ್ಶಿಗಳು, ಶ್ರೀಯುತ ವಿವೇಕಾನಂದ್ ಕೆ ಶೆಟ್ಟಿ ಜಂಟಿ ಕಾರ್ಯದರ್ಶಿ, ಶ್ರೀಯುತ KG ಸಿದ್ದರಾಜು ಕಾರ್ಯದರ್ಶಿ. ಅದ್ಭುತ, ಅತ್ಯದ್ಭುತ ಎದುರಾಳಿ ನಾಯಕನ ಎದೆಗೆ ಒದ್ದು ಒಂದು ಅಂಕವನ್ನು ತಂದಿದ್ದಾರೆ ಹರ್ಷ. ನಿಜವಾಗ್ಲೂ ದಿಟ್ಟತನದ ಎದೆಗಾರಿಕೆ ಆಟ, ಅತ್ಯುತ್ತಮವಾದ ಕಲಾತ್ಮಕವಾದ ಬ್ಯಾಕ್ ಕಿಕ್, ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಒನ್ ಬ್ಯೂಟಿ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. 11 ಪಂದ್ಯ 14-11 ಇನ್ ಫೇವರ್ ಆಫ್ HYC. ಈ ಬಾರಿ ಬಲಿಷ್ಠವಾದ ಬಂಧನ, ಜೋರ ಚಪ್ಪಾಳೆ ಬರಲಿ. HYC ಹೆಸರುಘಟ್ಟ ತಂಡದ ಯುವ ಪ್ರತಿಭೆಗಳಿಂದ ಬಾಹುಬಲಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಶಂಕರ್ ಆಫ್ಕೋರ್ಸ್ ಅವಶ್ಯಕತೆ ಕೂಡ ಇತ್ತು, ಆ ಅವಶ್ಯಕತೆಯನ್ನು ಪೂರ್ಣಗೊಳಿಸಿದೆ ಈ ಸಂದರ್ಭ. ಭೀಮನ ಬಲದ ಬಾಹುಬಲಿನ ಬಂಧಿಸಿ ಯಶಸ್ಸನ್ನು ಗಳಿಸಿಕೊಂಡಿದೆ HYC. 15-11 ಪಂದ್ಯ, 4 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ. ಯಾರಾಗ್ತಾರೆ ಬೆಂಗಳೂರು ಚಾಂಪಿಯನ್ ಟ್ರೋಫಿ? 5 ಆಟಗಾರ ನಡುವೆ ಸಾಕಷ್ಟು ವೇಗದ ಒಂದು ದಾಳಿ. ಅರುಣ್ ಕುಮಾರ್ ಡಿಫೆನ್ಸ್ ವಿಭಾಗದಲ್ಲಿ ಕೂಡ ಯಾವುದೇ ರೀತಿಯಾದ ಹಿಡಿತವನ್ನ ಮಾಡುವಂತ ಪ್ರಯತ್ನ ನಡೆಸಿಕೊಂಡಿಲ್ಲ. ಮತ್ತೊಮ್ಮೆ ರೈಡ್ನಲ್ಲಿ ಮಣಿಬರ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರವಿಕುಮಾರ್ ಅವರು, ತೀರ್ಪುಗಾರರಾಗಿ ನಂಜೇಶ್ ಗೌಡ್ರು, ಹಾಗೆ ಶ್ರೀಯುತ ಅರುಣ್ ಕುಮಾರ್ ಅವರು, ಗುಣಿಕೆಗಾರರಾಗಿ ನರಸಿಂಹ ಅವರು, ಸಹ ಗುಣಿಕೆಗಾರರಾಗಿ ಶ್ರೀಯುತ ಬಾಬುರ್ ಅವರು, ಹಾಗೆ 30 ಸೆಕೆಂಡ್ ಆಪರೇಟರ್ ಆಗಿ ಶ್ರೀಯುತ ವೇಣುಗೋಪಾಲ್ ಅವರು, ಹಾಗೆ ಚಂದ್ರ ಹಾಗೆ ರಾಜರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಮುಖ ಇಬ್ಬರು ಆಟಗಾರರು, ಒಬ್ಬ ದಾಳಿಗಾರ, ಒಬ್ಬ ಮೈನ್ ಡಿಫೆಂಡರ್. ಕ್ಯಾಪ್ಟನ್ ಚೇತನ್ ಆಚೆ ಇದ್ದಾರೆ. ಮತ್ತೊಂದು ಅವಕಾಶ ಅಂತಾನೆ ಹೇಳ್ಬೋದು. HYC ಹೆಸರುಘಟ್ಟ ತಂಡದ ಆಟಗಾರರಿಂದ ಒಂದು ಜಾಣ್ಮೆಯ ಪ್ರದರ್ಶನ. ಪ್ರಮುಖ ದಾಳಿಗಾರ ಹಾಗೂ ಪ್ರಮುಖ ಡಿಫೆಂಡರ್ ಅನ್ನ ಅಂಕಣದ ಹೊರಗಡೆ ಸಾಕಷ್ಟು ಸಮಯದ ಕಾಲ ಹೊರಗಡೆ ಇರಿಸಿರುವಂತದ್ದು ಒಂದು ಪ್ರಮುಖ ಅಸ್ತ್ರ ಅಂತ ಹೇಳ್ಬೋದು. ಎಸ್, ಚೇತನ್ ಕೂಡ ಮೋಸ್ಟ್ ಡೇಂಜರಸ್ ಪ್ಲೇಯರ್. ಯಾವ ಸಂದರ್ಭದಲ್ಲೂ ಕೂಡ ಪಂದ್ಯವನ್ನು ತನ್ನ ಕೈ ಚಳಕದಲ್ಲಿ ತನ್ನ ಕೈಗೆ ಪಡೆಯುತ್ತಾರೆ. ಎಸ್, ಮಂಜು ಆತ್ಮವಿಶ್ವಾಸ ಬರ್ತಾರೆ. ಎಸ್, ಒಪ್ಕೊಂಡಿದ್ದಾರೆ ಕಿರಣ ಸ್ವಯಂ ಪ್ರಯತ್ನ ಆಗಿ. ಇದು ಕ್ರೀಡಾ ಮನೋಭಾವ, ಯಾವುದೇ ರೀತಿ ಪ್ರತಿರೋಧ ನೋಡದೆ. ಮತ್ತೆ ಚೇತನ್ 15-12 ಮಂಜು ಸ್ವಸ್ತಿಕ್ ತಂಡದ ಆಪನ್ ಬಾಂಧವ. ಈ ಬಾರಿ ಬ್ಯಾಕ್ವರ್ಡ್ ಟ್ಯಾಕಲ್. ಕಬಡ್ಡಿಯಲ್ಲಿ ಬೆನ್ನು ತೋರಿಸಬಾರ್ದು, ಬೆನ್ನು ತೋರಿಸಿದ್ರೆ ಈ ರೀತಿಯಾದ ಟ್ಯಾಕಲ್ಗಳು ಬರುವಂತದ್ದು. ಸರ್ವೆ ಒಳಗೆ ಬಂದಿರೋದು ಚೇತನ್, ಹೊರಗೆ ಹೋಗ್ತಾ ಇರೋದು ಚೇತನ್. ಅನುಭವಿ
ದಬಾಂಗಲ್ಲಿ ಪ್ರತಿನಿಧಿಸಿದ ಒಬ್ಬ ಖ್ಯಾತ ನಮ್ಮ ಕಬಡ್ಡಿ ಕ್ರೀಡಾಪಟು ನಮ್ಮ ಬೆಂಗಳೂರಿಗೆ ಹೆಮ್ಮೆ. ಒಮ್ಮೆ ಜೋರಾದ ಚಪ್ಪಾಳೆ ಅವನಿಗೋಸ್ಕರ ಬರಲಿ. ನಮ್ಮ ಬೆಂಗಳೂರಿಗೆ ಖ್ಯಾತಿ ತಂದುಕೊಟ್ಟಿದ್ದಾರೆ ಇಬ್ಬರು ಆಟಗಾರರು. ನೋಡಿ ಈತ ದಾಳಿ ಮಾಡ್ತಾ ಇದ್ದಾನೆ. ಇನ್ನು ಹರಿಯಾಣ ಸ್ಟೀಲರ್ಸ್ ತಂಡವನ್ನ ಪ್ರತಿನಿಧಿಸಿದಂತ ಬೆಂಗಳೂರು ಗ್ರಾಮಾಂತರ ಪ್ರತಿಭೆ. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಅವರು ನಮ್ಮ ನಾಡಿಗೆ ನಮ್ಮ ಬೆಂಗಳೂರಿಗೆ ಖ್ಯಾತಿ ತಂದುಕೊಟ್ಟಿದ್ದಾರೆ. ಇನ್ನೊಂದೆಡೆ ಚೇತನ್ ಎದೆ ಸಂಖ್ಯೆ 11 ದಬಾಂಗಲ್ಲಿ ತಂಡವನ್ನು ಪ್ರತಿನಿಧಿಸಿದ ಪ್ರೊ ಕಬಡ್ಡಿ ಆಟಗಾರ. ಅವರ ಪ್ರತಿಭೆ ಅವ್ರನ್ನ ಆ ಮಟ್ಟಕ್ಕೆ ಕೊಂಡೊಯ್ದಿದೆ. ಕಬಡ್ಡಿ ಕ್ರೀಡೆಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಸಾಕ್ತಾ ಇರತಕ್ಕಂಥ ಯಶಸ್ವಿ ಆಟಗಾರರು ಅರುಣ್ ಮತ್ತು ಚೇತನ್ ಇಬ್ಬರು ನಾಯಕರು. ಅಂಕದ ಸೇರ್ಪಡೆ ಆಗ್ತಾ ಇದೆ. HYC ಹೆಸರುಘಟ್ಟ ರೈಟ್ ನಲ್ಲಿ ಮಂಜು. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ದ್ವಿತೀಯಾರ್ಧದಲ್ಲಿ 3 ಅಂಕದ ಮುನ್ನಡೆಯನ್ನ ಯಾವ ರೀತಿ ಕಾಯ್ದುಕೊಳ್ತಾ ಹೋಗುತ್ತೆ HYC ಹೆಸರುಘಟ್ಟ ಎಂದು ಕಾದು ನೋಡಬೇಕಾಗಿದೆ. ಕಬಡ್ಡಿ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಉಸಿರು ಬಳಿ ಇದ್ದ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಬಣ್ಣವನ್ನ ಬದಲಿಸ್ತಾ ಇರುತ್ತೆ. ಅದೇ ರೀತಿ ಕಬಡ್ಡಿಯಲ್ಲಿ ಫಲಿತಾಂಶ ಕೂಡ ಬದಲಾಗ್ತಾ ಇರುತ್ತೆ. 7 ಆಟಗಾರ ನಡುವೆ HYC ಹೆಸರುಘಟ್ಟ ತಂಡದ ಯುವ ಪ್ರತಿಭಾನ್ವಿತ ಆಟಗಾರ ಹರ್ಷ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ತಮ್ಮ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ. ಒಂದೇ ಗ್ರಾಮದ ಒಂದೇ ವಯಸ್ಸಿನ ಸಮಾನ ಮನಸ್ಕ ಪ್ರಬುದ್ಧ ಮನಸ್ಸಿನ ಯುವಕರು ಎರಡೂ ತಂಡಗಳನ್ನ ನೋಡಬಹುದು. ಕಬಡ್ಡಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದವರು ಮಾತ್ರನೇ ಪ್ರಶಸ್ತಿಗೆ ಪ್ರವೇಶವನ್ನು ಪಡೆಯೋಕ್ಕಾಗೋದು. ಅಂತ ಮಹತ್ವದ ಸಾಧನೆ ಎರಡೂ ತಂಡಗಳು ಮಾಡಿದೆ. ಮಾಡಿದ ಎಲ್ಲ ಪಂದ್ಯಗಳನ್ನು ಬಲಿಷ್ಠ ತಂಡಗಳನ್ನು ಮಣಿಸಿ ಅರ್ಹತೆ ಜ್ಯೇಷ್ಠತೆ ಮೇರೆಗೆ ಫೈನಲ್ ಪ್ರವೇಶ ಪಡೆದ ಎರಡು ಬಲಿಷ್ಠ ತಂಡಗಳಿಗಿದು ಪ್ರತಿಷ್ಠೆ ಪ್ರಶಸ್ತಿಗಾಗಿ ನಡೀತಿರ್ತಕ್ಕಂಥ ಪಂದ್ಯ. ಇದು ಭೀಮನನ್ನ ಹೊರ ಬಾಹುಬಲಿ ಹರ್ಷ ಹಾಗೂ ಮನೋಜ್ ಅವರಿಂದ ಒಂದು ಅತ್ಯುತ್ತಮವಾದ ಹಿಡಿತ. ಬಹುಶಃ ಅಕ್ಷಯ್ ಬರದೇ ಹೋಗಿದ್ರೆ ಕಷ್ಟ ಆಗಿರೋದು. ಯಾಕಂದ್ರೆ ಭೀಮ ಹೊತ್ತೊಯ್ದ್ಬಿಡ್ತದೆ ಇಬ್ಬರು. ಅಕ್ಷಯ್ ಆಂಕಲ್ ಅನ್ನು ಅದ್ಭುತವಾಗಿ ಹೋಲ್ಡ್ ಮಾಡಿದ್ದಾನೆ. ಹಾಗಾಗಿ ಭೀಮ ಬಂದಿಯಾಗಿದ್ದಾನೆ. 6 ಆಟಗಾರ ನಡುವೆ HYC ಹೆಸರುಘಟ್ಟ ತಂಡದ ಅರುಣ್ ಕುಮಾರ್ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಪ್ರತಿಭೆ. ಬೋನಸ್ ಕೂಡ ಆನ್ ಆಗಿದೆ. ಕಾದ್ ನೋಡ್ಬೇಕಾಗಿದೆ ಈ ಒಂದು ದಾಳಿಯಲ್ಲಿ ಯಾವ ರೀತಿಯಾಗಿ ಅಂಕವನ್ನು ಪಡಿತಾರೆ. ಕಬಡ್ಡಿ ಆಡೋದು ಸುಲಭ ಅಲ್ಲ. ರಕ್ತ ಸುರಿಯುತ್ತೆ, ಮೂಳೆ ಮುರಿಯುತ್ತೆ, ಒಮ್ಮೊಮ್ಮೆ ಜ್ಞಾನನೂ ತಪ್ಪು ಹೋಗುತ್ತೆ. ಇದನ್ನೆಲ್ಲನೂ ಮೆಟ್ಟಿ ನಿಲ್ಲಬೇಕು. ಛಲ ಬಲ ತೋಳುಬಲ ಮನೋಬಲ ಯಾರಿಗಿರುತ್ತೆ, ಶಕ್ತಿ ಯುಕ್ತಿ ಸಮ್ಮಿಶ್ರಣ ಯಾರಲ್ಲಿ ಸಮತೋಲನ ಕಂಡುಕೊಳ್ತಾರೆ, ಸೋಲನ್ನ ಹೃದಯ ಕಳಿದಂತೆ ಗೆಲುವಿನ ನಶೆ ತಲೆಗೇರದಂತೆ ಸಮತೋಲನ ಕಾಪಾಡಿಕೊಳ್ಳೋ ಮಾಡು ಇಲ್ಲವೇ ಮಾಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಅರುಣ್ ಕುಮಾರ್ 6 ಆಟಗಾರ ಮತ್ತು ಸೂಪರ್ ಟ್ಯಾಕಲ್ ನಿಯಮಗಳು ಬಂದಾಗಿಂದ ಕಬಡ್ಡಿಗೆ ಒಂದು ರೀತಿಯ ತಿರುವುಗಳು. ಭೇದವಾದ ಹಿಡಿತ. ಪವನ್ ಪಾಂಡು ಡಿಸೈಡ್ ರೈಡ್ ನಲ್ಲಿ ಸಾಮಾನ್ಯವಾಗಿ ರೈಡರ್ಗೆ ಒತ್ತಡ ಇರುತ್ತೆ, ಆದ್ರೆ ಇಲ್ಲಿ ಹಿಡಿತಗಾರ ಯುವ ಪ್ರತಿಭೆ ಯಾಕೆ ಈ ತಪ್ಪು ನಿರ್ಧಾರ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅನುಭವ ನಿರ್ಣಯ ಪಾತ್ರ ವಹಿಸುತ್ತೆ. 18-13 ಪವನ್ ದುಡುಕಿನ ಫಲವಾಗಿ ಒಬ್ಬ ಅತ್ಯುತ್ತಮ ಡಿಫೆಂಡರ್ ಆಲ್ರೌಂಡರ್ ಆಟಗಾರ. ತಂಡದಿಂದ ಹೊರಭಾಗದಲ್ಲಿ 5 ಅಂಕಗಳ ಅಂತರವನ್ನ ಕಾಯ್ದುಕೊಳ್ತಾ ಇದೆ HYC ಹೆಸರುಘಟ್ಟ. ದಾಳಿಯಲ್ಲಿ ಮಣಿಭರತ್ ತಮ್ಮ ತಂಡಕ್ಕೆ ಕಿರಣ್ ಮತ್ತು ನಂದೀಶ ಇಬ್ಬರು ಬದ್ಧ ತಡೆಗೋಡಿ ಎದುರಾಳಿ ದಾಳಿಗಾರಿಗೆ ಅಂಕವನ್ನು ನೀಡಿದಂತೆ ಲೆಫ್ಟ್ ಮತ್ತು ರೈಟ್ ಕವರ್ಗಳಲ್ಲಿ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಂಡಕ್ಕೆ ಶ್ರೇಷ್ಠ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಡಿಫೆನ್ಸಿವ್ ಭಾಗ ಅತ್ಯಂತ ಮಹತ್ವದ್ದು. ಲಭಿಸಿರುವ ಅಂಕಗಳ ಗಳಿಕೆಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಆ ಡಿಫೆನ್ಸಿವ್ ಟೆಕ್ನಿಕ್ಗೆ ಮೊರೆ ಹೋಗಿದೆ. ಒಂದು ವ್ಯವಸ್ಥಿತ ಸಂಚನ ರೂಪಿಸಿಕೊಳ್ತಾ HYC ಮುನ್ನಡೆಯ ಹಾದಿಯತ್ತ ಸಾಗ್ತಾ ಇದೆ. ಅರುಣ್ ಮತ್ತದೇ ಕಾಲಹರಣ ತಂತ್ರಿದ್ದಾರೆ. HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆಯೋಜಿಸಿದಂತಹ ಬೆಂಗಳೂರು ಚಾಂಪಿಯನ್ ಟ್ರೋಫಿ ಮಾಡು ಇಲ್ಲ ಮಾಡಿ ಕರೋ ಯಾ ಮರೋ ಅಂಕವನ್ನ ಪಡೆಯಲೇಬೇಕಾದ ಒತ್ತಡದಲ್ಲಿ ಮಣಿಬರ 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ರೈಡರ್ ಒಂದು ರೈಟ್ ಕಾರ್ನರ್ ಭಾಗದಲ್ಲಿ ಪ್ರಯತ್ನ ಕಿರಣ್ ಅವರಿಂದ ಮಿಸ್ಟೇಕ್. ಡಿಫೆನ್ಸ್ ಭಾಗದಲ್ಲಿ ಕೊಂಚ ಮಿಸ್ಟೇಕ್ ಮಾಡಿದ್ದಾರೆ. ಕಾಸ್ಟ್ಲಿಯಸ್ಟ್ ಮಿಸ್ಟೇಕ್. ಪ್ರಮುಖ ಡಿಫೆಂಡರ್ ಹೊರಭಾಗದಲ್ಲಿದ್ದಾನೆ. ಅದು ಡಿಸೈಡ್ ರೈಡ್ ನಲ್ಲಿ ಈ ತರ
ಮಿಸ್ಟೇಕ್ ಅನ್ನು ಮಾಡಿರುವ ಭರಿಸಲು ಆಗದ ನಷ್ಟ ಅಂತಾನೆ ಹೇಳ್ಬೋದು. ಖಂಡಿತ ಪ್ರಮುಖ ಡಿಫೆಂಡರ್ ಹೊರಭಾಗದಲ್ಲಿದ್ದಾನೆ. ಅರುಣ್ ಮತ್ತದೇ ಎಚ್ಚರಿಕೆಯ ಜಾಣ್ಮೆಯ ತಾಳ್ಮೆಯ ಆಟಕ್ಕೆ ಮೊರೆ ಹೋಗಿದ್ದಾನೆ. ಚುರುಕಾದ ಪಾದಚರಣ ಗುಡ್ ಯೂಸ್ ಆಫ್ ದ ಫುಟ್ ಮೂವ್ಮೆಂಟ್ ನೊಂದಿಗೆ ಎದುರಾಳಿ ಅಂಕಣದಲ್ಲಿ ಅವರಿಂದ ಒಂದು ಅದ್ಭುತವಾದ ಆಂಕಲ್ ಹೋಲ್ಡ್. ನೋಡಿ, ಒಂದು ತಪ್ಪು. ಒತ್ತಡ ಆಟಗಾರರಿಗೆ ಇಲ್ಲಿ ಹೆಚ್ಚಾಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಮಾಡಿದಂತ ಒಂದು ತಪ್ಪಿಗೆ ದಾಳಿಯಲ್ಲೂ ಕೂಡ ಅರುಣ್ ರವರು ಔಟ್ ಆಗಿ ಅಂಕಣದ ಹೊರಗಡೆ ಹೋಗ್ತಾ ಇರುವಂತದ್ದು. ಮತ್ತೊಬ್ಬ ಭಾಜಪ ಕಟ್ಟಾಳು ಭಾಜಪ ಮುಖಂಡರು ರಾಜರಾಜೇಶ್ವರ ನಗರ ಕ್ಷೇತ್ರದ ಭಾಜಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎನ್ ರಾಕೇಶ್ ಅವರು ದಯವಿಟ್ಟು ಬರಬೇಕು. ನಮ್ಮ ಗೌರವ ನೆನಪಿನ ಕಾಣಿಕೆಯನ್ನು ಈ ಸಂದರ್ಭದಲ್ಲಿ ಸ್ವೀಕರಿಸಿ ಈ ಗೌರವಾಧಿಕರನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ. ಮಿಸ್ಟರ್ ಎನ್ ರಾಕೇಶ್ ಪ್ಲೀಸ್ ಕಮನ್ ರಸೀದಿ ಹಾನ. ಭಾಜಪ ಕಟ್ಟಾಳುಗಳು ಇಲ್ಲಿ ಜಾತಿ ಭೇದ ಪಕ್ಷ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಕರೆತಂದು ಎಲ್ಲರಲ್ಲೂ ಒಂದೇ ತರನಾದಂಥ ಗೌರವಾತಿಥ್ಯವನ್ನು ನೀಡ್ತಾ ಒಂದು ಅತ್ಯುತ್ತಮ ಮಹತ್ಕಾರ್ಯದ ಕಾರ್ಯಕ್ರಮವನ್ನು ಮಾತಾಡ್ತಿದ್ದ ಕೇಶವ ಕ್ರೀಡಾ ಮಂಡಳಿ ನಿಜವಾಗ್ಲೂ ಇವರ ಕಾರ್ಯ ಶ್ಲಾಘನೀಯ. ಮತ್ತೊಮ್ಮೆ ರೈಡ್ನಲ್ಲಿ ಶಂಕರ್ ಬಲಿಷ್ಠವಾದ ಆಟಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿದಂಥ ಒಂದು ದೇಹದ ಆಡಳಿತನ ಹೊಂದಿರುವಂಥ ಆಟಗಾರ. ಈ ಒಂದು ಸಂದರ್ಭದಲ್ಲಿ ಪ್ರಮುಖ ಡಿಫೆಂಡರ್ ಆಗಿ ಪ್ರಮುಖ ರೈಡರ್ ಅಂಕಣದ ಹೊರಗಡೆ ಇದ್ದಾರೆ ಅರುಣ್ ಹಾಗೂ ಕಿರಣ್. 18-15ರೊಂದಿಗೆ 3 ಅಂಕದ ಮುನ್ನಡೆಯಲ್ಲಿರುವಂಥ HYC ಹೆಸರುಘಟ್ಟ. ನಾ ಹೇಳಿದಾಗೆ ಒಂದು ಸಣ್ಣ ದುಡುಕು ನಿರ್ಧಾರ ಏನಿದೆ ಅದು ಭರಿಸಲಾಗದ ನಷ್ಟವಾಗುತ್ತೆ. ನೋಡಿ, ಕಿರಣ್ ಡಿಫೆನ್ಸ್ ಅಲ್ಲಿ ಒಂದು ವೈಫಲ್ಯ ಖಂಡಿತಿಗೆ ನೋಡಿ ಅರುಣ್ ಒತ್ತಡಕ್ಕೊಳಗಾಗಿ ಬಂದಿಯಾಗಿದ್ದಾನೆ. ಈಗ ಒಂದು ಅರ್ಥದಲ್ಲಿ ಅದು ಚೇತನ್ ಪಡೆಗೆ ಒಂದು ರೀತಿ ಅವಕಾಶ ಇಟ್ಸಿ ಗೋಲ್ಡನ್ ಆಪರ್ಚುನಿಟಿ. ಒಬ್ಬ ಡಿಫೆಂಡರ್ ಮತ್ತು ರೈಡರ್ ಇಲ್ಲ, ಪ್ರಮುಖ ದಾಳಿಗಾರ ನಾಯಕನ ಅನುಪಸ್ಥಿತಿಯನ್ನ ಚೇತನ್ ಯಾವ ರೀತಿ ಬಳಸ್ಕೊಳ್ತಾನೆ. ಚಾಲಾಕಿ ಕ್ಯಾಪ್ಟನ್ ಈತ. ನೋಡೋಣ ಪಂದ್ಯದ ದಿಕ್ಕು ಯಾವಾಗ ಯಾವ ರೀತಿ ಮತ್ತೆ ಆನೆಯನ್ನ ಹೊರಗಟ್ಟುವಲ್ಲಿ ಆನೆಯನ್ನ ಕೆಡ್ಡಾಗೆ ಕಳುಹಿದ್ದಾರೆ HYC. ಮತ್ತೆ ಈ ಸವಾಲಿನ ದಾಳಿ 19-15 4 ಅಂಕದ ಮುನ್ನಡೆಯಲ್ಲಿರುವಂತಹ ಚೇತನ್ ಒಂದು ಸುಲಭವಾದ ಡೈವಿಂಗ್ ಟ್ಯಾಕಲ್. ಹೇಳಿದೆ ಒಂಚಾಗ್ತಾ ಇದ್ದ ಚೇತನ್, ಒಂಚಾಕಿ ನೀರಿನಲ್ಲಿ ಜಿಗಿದ ಎದುರಾಳಿಯ ಆಂಕಲ್ ಅನ್ನು ಬಂಧಿಸಿದ್ದಾನೆ ನಂದೀಶ್. ಅಂಕಕ್ಕಾಗಿ ಮನವಿ ಕಾದು ನೋಡಬೇಕಾಗಿದೆ. ತೀರ್ಪುಗಾರ ತೀರ್ಮಾನ ತಿರಸ್ಕೃತಗೊಂಡಿದೆ. ಎಲ್ಲಿದೆ ತೀರ್ಪುಗಾರರ ತೀರ್ಮಾನ ನಿರ್ಣಾಯಕವಾಗಿರುತ್ತೆ. ಆಟಗಾರ ಅದನ್ನು ಮನೆಗಂಡು ಆಟವನ್ನು ಆಡಬೇಕು. ಕ್ರೀಡಾ ಮನೋಭಾವ ಅತಿ ಮುಖ್ಯ. ಇಲ್ಲಿ ಮನೋಜ ಯುವ ಪ್ರತಿಭೆ, ಅನುಭವದ ಕೊರತೆ ಎದುರು ಕೂಡ ದಿಟ್ಟತನದ ಆಟದ ಪ್ರದರ್ಶನವನ್ನು ಎದುರಾಳಿ ಪಳೆಯದಲ್ಲಿ ಮಾಡ್ತಾ ಇದ್ದಾನೆ. ನೆನ್ನೆಡದ ಪಂದ್ಯದಲ್ಲಿ ಕೂಡ ವಿರೋಚಿತವಾದಂತಹ ಅಂಕ ತಂದು ಗೆಲುವಿನ ರೂವಾರಿಯಾಗಿದ್ದ. ಸ್ಕೋರ್ 19-16ರೊಂದಿಗೆ ಪಂದ್ಯ 1960 3 ಅಂಕಗಳ ಅಂತರ ಮುನ್ನಡೆ ಇದೆ. ಮತ್ತೆ ಬಾಹುಬಲಿ ಭೀಮನ ದಾಳಿ. ಕಳೆದ ಬಾರಿ ಶಂಕರ್ ಬಂದಿಯಾಗಿದ್ದ ಈ ಆನೆ ಈಗ ಸೇಡಿನ ತವಕಲ್ಲಿದೆ. ನೋಡೋಣ ಯಾವ ರೀತಿ ಎದುರಾಳಿ ದಿವಾಳಿ ಮಾಡ್ತಾರೆ. ಈ ಆನೆಯ ದಾಳಿ ಕಾದು ನೋಡಬೇಕಾಗಿದೆ. ಚೆಸ್ಟ್ ನಂಬರ್ 9 ಸುರಕ್ಷತೆಗೆ ಒತ್ತು ನೀಡಿದೆ. 5 ಆಟಗಾರ ನಡುವೆ ಯಾವುದೇ ಅಂಕಲದ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. 19-16 1916 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ಮನೋಜ್ ಮತ್ತದೇ ತಂತ್ರಗಾರಿಕೆ ಜುವಾಡೆ ಮನವಿಯನ್ನು ಹೋಗ್ತಾ ಇದೆ. ಅದೇ ತಂತ್ರಗಾರಿಕೆ ಜುವಾ ಡೈರೆಕ್ಟ್ ಸಂದಿಗ್ಧತೆಯಲ್ಲಿ ದಾಳಿಗಾರನ ಬಂಧಿಸಬಹುದು ಅನ್ನೋ ಒಂದು ಅತ್ಯುತ್ತಮ ಸಂಕಲ್ಪ 2 ತಂಡಗಳ ಮುಂದೆ ಬರ್ತಾ ಇದೆ. ಹೇಳಿ ಮಾಡಿಸಿದಂತಹ ಆಟಗಾರ ಶಂಕರ್ ತಮ್ಮ ತಂಡಕ್ಕೆ ಆಪತ್ ಬಾಂಧವನಾಗ್ತಾನೆ ಕಾದು ನೋಡ್ಬೇಕಾಗಿದೆ. ಬೋನಸ್ ಕೂಡ ಆಫ್ ಆಗಿರುವಂತ ಸಂದರ್ಭ. ಲೆಫ್ಟ್ ಕಾರ್ನರ್ ನಲ್ಲಿ ಅಕ್ಷಯ್, ರೈಟ್ ಕಾರ್ನರ್ ನಲ್ಲಿ ಕಿರಣ್. ಕೊಂಚ ಡಿಫೆನ್ಸ್ ಭಾಗದಲ್ಲಿ ಗಲಿಬಿಲಿ ಆದ್ರೂ ಕೂಡ ಯಾವುದೇ ಅಂಕವನ್ನು ಬಿಟ್ಕೊಟ್ಟಿಲ್ಲ ಇದುವರೆಗೆ. ಈ ಬಾರಿ ಆನೆ ಬಂದಿಯಾಗಿದೆ. ಮತ್ತೆ ಕೆಟ್ಟಾಗಿ ಆರಾಮ ಕೆಡವಿದ್ದಾರೆ ಆನೆಯನ್ನು. ಯಾವುದೇ ರೀತಿಯಾದ ಪ್ರಯತ್ನವನ್ನು ನಡೆಸಿಲ್ಲ. ಸಂಪೂರ್ಣವಾಗಿ ಶರಣಾಗತನಾಗಿರುವಂತಹ ಶಂಕರ್. ಮಾಡು ಇಲ್ಲವೇ ಮಾಡಿ ಒಂದು ಅರ್ಥದಲ್ಲಿ HYC ನಿಟ್ಟುಸಿರು ಬಿದ್ದಿದೆ. ಶಂಕರ್ ಬಂದಿಯಾಗಿದ್ದು ಪ್ರಮುಖ ದಾಳಿಗಾರ ಅರುಣ್ ಒಳಭಾಗದಲ್ಲಿ ಬಂದಿದ್ದಾನೆ. ಮತ್ತೆ ಸವಾಲಿನ ದಾಳಿನ ನಾಯಕನಾಗಿ ನಿರ್ವಹಿಸ್ತಾರೆ. ನಾವು ಕಾದು ನೋಡ್ಬೇಕಾಗಿದೆ. ಇದು ಸವಾಲಿನ ದಾಳಿ ನಾಯಕನಿಗೆ ಛಲ
ಹಾಕಿದ್ದಾನೆ ರಾಜಕಾರಣ ನಡುವೆ ತೊಡೆ ತಟ್ಟಿದ್ದಾನೆ. ಬೋನಸ್ ಪಟ್ಟ ಪ್ರಯತ್ನ ಕಾತೊಡ್ಬೇಕಾಗಿದೆ. ತೀರ್ಪುಗಾರರು ಯಾವ ತೀರ್ಮಾನವನ್ನು ನೀಡ್ತಾರೆ ಎಂದು ಡಿಸೈಡ್. ಪ್ರತಿಭೆಗೆ ಸಂದ ಫಲ ಅಂತಾನೆ ಹೇಳ್ಬೋದು. ತೀರ್ಪುಗಾರರು ಕೂಡ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು, ವಿಸಿಲ್ ಅನ್ನ ಕೈ ತೆಗೆದುಕೊಂಡ್ರು. ಆದ್ರೆ ಅಲ್ಲಿ ನೀಡಿರುವಂತದ್ದು ಬೋನಸ್ ಅಂಕವನ್ನು. ಮಣಿಬರ 21-16 ಈ ಒಂದು ಫೈನಲ್ ಪಂದ್ಯ ಅತ್ಯಂತ ರೋಚಕವಾಗಿ ನಂದೀಶ ಬೇಡವಾದ ಹಿಡಿತ. ನಿರೀಕ್ಷೆ ಹುಸಿ ಆಯ್ತು, ಪೆಟ್ಟು ಬಿದ್ದಿದೆ ನಂದೀಶನಿಗೆ. ಟೈಮಿಂಗ್ ಅಲ್ಲಿ ವ್ಯತ್ಯಯ, ಬ್ಯಾಲೆನ್ಸ್ ಕಲ್ತ್ಕೊಂಡಿದ್ದಾನೆ. ಹಾಗಾಗಿ ಎದುರಾಳಿ ದಾಳಿಗಾರಿಗಿದು ಉತ್ತಮ ಅವಕಾಶವಾಗಿ ಪರಿಗಣಿಸಿತು. ಯುವ ಪ್ರತಿಭೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಣಿಭರತ್ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇರುವಂತದ್ದನ್ನ ಇಲ್ಲಿ ಗಮನಿಸಿಕೊಳ್ಬೇಕಾಗಿದೆ. ಒಬ್ರು ಅಲ್ಲಿ ಸ್ಕೋರ್ ಹೇಳ್ತಾರೆ, ಯಾಕಂದ್ರೆ ಅಲ್ಲಿ 4 ಅಂಕಗಳ ಅಂತರ. 21-17 4 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ ಜವಾಬ್ದಾರಿಯ ಹೆಗಲೇರಿದೆ ಅರುಣನ ಮೇಲೆ. ಈ ಬಾರಿ ಒಂದು ಅದ್ಭುತವಾದ ದಾಳಿ, ಚೇತನ್ ರವರಿಂದ ಮಿಸ್ಟೇಕ್. ಗುಡ್ ಕ್ಯಾಪ್ಟನ್ಸಿ ಬೈ ಅರುಣ್, ಉತ್ತಮ ನಿರ್ವಹಣೆ, ನಾಯಕತ್ವದ ಅತ್ಯುತ್ತಮ ನಿರ್ವಹಣೆ. 22-17 ಪಂದ್ಯ. ಶ್ರೀನಿವಾಸ ಬೆಂಗಳೂರು ಸಿಟಿ ಪೊಲೀಸ್ನಲ್ಲಿ ಕಬಡ್ಡಿಯಿಂದಲೇ ಕ್ರೀಡೆಯಲ್ಲಿ ಅಂಕದೊಂದಿಗೆ ತಮ್ಮ ಎತ್ತರವನ್ನ ಇಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಪಡ್ಕೊಳ್ತಾ 22-18 ಕೇವಲ 4 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ ಪ್ರೇಕ್ಷಕರ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಕೇವಲ 4 ಅಂಕದ ಮುನ್ನಡೆಯಲ್ಲಿದೆ HYC ಹೆಸರುಘಟ್ಟ. ತೀವ್ರ ಪೈಪೋಟಿಯಿಂದ ಕೂಡಿದ ಪಂದ್ಯ ಇದು. ರಕ್ತದ ಒತ್ತಡವನ್ನು ಹೆಚ್ಚಿಸ ರಣರಕ್ಷಕ ಪಂದ್ಯ. ಈಗ ರೋಚಕ ತಿರುವು ಪಡೆಯುವ ಸಾಧ್ಯತೆಗಳು. HYC ಒಂದು ನಿಟ್ಟಿಸಲು ಪ್ರಮುಖ ದಾಳಿಗಾರ ರಮೇಶ್ ಸತತವಾದ ಪ್ರಯತ್ನ. ಆದ್ರೆ ಒಗ್ಗಟ್ಟಿನ ಬಲ ಪ್ರದರ್ಶನ, ಒಗ್ಗಟ್ಟಿನಲ್ಲಿ ಬಲವಿದೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಲ್ಲಿ ಛಲವಿದೆ. ಅದೃಷ್ಟ ಅನ್ನೋದಲ್ಲಿ ಕೈ ಕೊಟ್ಟಿದೆ ನೋಡಿ. ಚೇತನ್ ಒಳವಾಗಿ ಬಂದಿದ್ದಾನೆ, ನಾಯಕ ಅರುಣ್ ಹೊರಭಾಗದಲ್ಲಿ. ಇಲ್ಲಿ ಅದೃಷ್ಟದ ಆಟ. 23-18 3-18 ನಿಜವಾಗ್ಲೂ ಒಂದು ಟ್ಯಾಕಲ್ ಪಾಯಿಂಟ್, ಒಂದು ಸೂಪರ್ ರೈಡ್, ಸೂಪರ್ ತಿರುವನ್ನು ನೀಡುತ್ತಿರೋದಕ್ಕೆ ಸಾಕ್ಷಿ ಆಗ್ತದೆ ಅಂಕಣ. ಶ್ರೀನಿವಾಸ ಹಿರಿಯ ಆಟಗಾರ 22. ನಿಜವಾಗ್ಲೂ ಒಬ್ಬ ಹಿರಿಯ ಅನುಭವಿ ದೊಡ್ಡದಿ ಬಲಾಢ್ಯನ ಅದ್ಭುತವಾಗಿ ಬಂಧಿಸುವಂಥದ್ದು ಅದ್ಭುತವಾದಂತಹ ಟ್ಯಾಕಲ್ ಪಾಯಿಂಟ್ ಇದಾಗಿದೆ. 23-19 ಆಪತ್ ಬಾಂಧವ HYC ಹರ್ಷನನ್ನು ಹೊತ್ತೊಯ್ಯಬಹುದಾಗಿತ್ತು, ಆದ್ರೆ ಆತನ ಟ್ಯಾಕಲ್ ಆಂಕಲ್ ಅನ್ನ ಹೋಲ್ಡ್ ಮಾಡಿದಂಥದ್ದು ನಿಜವಾಗ್ಲೂ ರಮಣೀಯವಾಗಿತ್ತು. ಪ್ರೇಕ್ಷಕರು ಕೂಡ ಚಪ್ಪಳ ಮುಖಣ ಅದನ್ನ ಹೊರದುಂಬಿಸಿದ್ರು. ಅದ್ಭುತವಾದ ಟ್ಯಾಕಲ್ ಪಾಯಿಂಟ್ ಅದು. ಮೋಸ್ಟ್ ಸ್ಪೆಕ್ಟಾಕ್ಯುಲರ್ 23-19 ಪಂದ್ಯ. 4 ಅಂಕದ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ. ಅಂಕದ ಅಂತರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ದ್ವಿತೀಯಾರ್ಧದ ಆರಂಭಿಕ ಹಂತದಿಂದಲೂ ಕೂಡ 4 ಅಂಕದ ಮುನ್ನಡೆಯೊಂದಿಗೆ ರೈಡ್ ನಲ್ಲಿ ಶಂಕರ್ ಕಬಡ್ಡಿಗೆ ಹೇಳಿ ಮಾಡಿದಂತಹ ದೇಹ ದಾಢ್ಯತೆ 6 ಆಟಗಾರರ ನಡುವೆ ಅತ್ಯಂತ ರೋಚಕವಾಗಿ ಪ್ರೇಕ್ಷಕರಿಗೂ ಕೂಡ ತಮ್ಮ ಎದೆ ಬಡಿತ ಹೆಚ್ಚಾಗ್ತಾ ಇದೆ. 23-19 ಸೂಪರ್ ದಾಳಿ, ಸೂಪರ್ ತಿರುವು ಬರ್ತಾ ಇದೆ. ಸೂಪರ್ ತಿರುವು ನಾನು ಹೇಳಿದೆ, ಯಾವ ಸಂದರ್ಭದಲ್ಲಿ ಪಂದ್ಯ ಏನ್ ಬೇಕಾದ್ರೂ ಆಗ್ಬೋದು. ಸೂಪರ್ ರೈಡ್. 7 ಅಂಕಗಳನ್ನು ನೀಡಲಾಗಿದೆ. ಇಲ್ಲಿ ತೀರ್ಪುಗಾರರಿಂದ ಕಾರ್ಡ್ ದರ್ಶನ ಕೂಡ ಆಗ್ತಾ ಇದೆ. ಕಬಡ್ಡಿಗೆ ಅದರದೇ ಆದ ಗೌರವ, ಅದರದೇ ಆದ ಶಿಸ್ತು ಇದೆ. ಆಟಗಾರರು ತೀರ್ಪುಗಾರ ಏನು ತೀರ್ಮಾನ ನೀಡ್ತಾರೆ ಅದಕ್ಕೆ ಬದ್ಧರಾಗಿ ಶಿಸ್ತಿನಿಂದ ಆಟವನ್ನು ಆಡ್ಬೇಕಾಗುತ್ತೆ. HYC ಹೆಸರುಘಟ್ಟ ನಾ ಹೇಳಿದೆ, ಪಂದ್ಯ ಯಾವ ಸಂದರ್ಭದಲ್ಲೂ ಕೂಡ ಬದಲಾಗಬಹುದು. ಒಂದು ಸೂಪರ್ ದಾಳಿ, ಒಂದು ಒಳ್ಳೆ ಟ್ಯಾಕಲ್ ಪಾಯಿಂಟ್ಗಳು ಸಂದರ್ಭದಲ್ಲಿ ಸುತ್ತ ತಿರುವನ್ನು ಬಂದ್ಕೊಳ್ತಾ ಇದೆ. ಪ್ರಮುಖ ದಾಳಿಗಾರ ಅರುಣ ಇಲ್ಲ. ಚೇತನ್ ತಂಡಕ್ಕೆ ಚೈತನ್ಯ ತುಂಬುತ್ತಾ ಇದ್ದಾನೆ. ಜೊತೆಯಲ್ಲಿ ಈ ಬಾರಿ ಶಂಕರ್ ತಂಡಕ್ಕೆ ಒಂದು ಸೂಪರ್ ದಾಳಿಯ ಸೂಪರ್ ನೆರವನ್ನ ಸೂಕ್ತ ಸಂದರ್ಭದಲ್ಲಿ ನೀಡಿದ್ದಾನೆ. ಮಾಡು ಇಲ್ಲವೇ ಮಡಿ. ರೆಡ್ ಅಲ್ಲಿ ಯುವ ಪ್ರತಿಭೆ ಮನೋಜ್ 23-21 2 ಅಂಕದ ಅಲ್ಪ ಮುನ್ನಡೆಯಲ್ಲಿರುವಂತಹ HYC ಹೆಸರುಘಟ್ಟ. ರಮೇಶ್ ಹಿರಿಯ ಆಟಗಾರ ರಮೇಶ್
ಪ್ರದರ್ಶನವನ್ನು ನೀಡ್ತಾ ಪಂದ್ಯಕ್ಕೆ ಸೂಕ್ತ ತಿರುವು ನೀಡ್ತಾ ಇದೆ ಈ ಟ್ಯಾಕಲ್ ಪಾಯಿಂಟ್. ಒನ್ ಮೋರ್ ಟ್ಯಾಕಲ್ ಪಾಯಿಂಟ್ ಗೋಸ್ ಟು ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ. ತಿರುವನ್ನು ಪಡೆದುಕೊಳ್ಳುವ ಎಲ್ಲ ಲಕ್ಷಣಗಳು ಮೂಡಿ ಬರ್ತಾ ಇದೆ. ಒಮ್ಮೆ ಜೋರ ಚಪ್ಪಾಳೆ. ಪಂದ್ಯಾವಳಿ ಇವತ್ತು ಮುಕ್ತವಾಗುತ್ತೆ. ಆದ್ರೆ ಕಬಡ್ಡಿಗೋಸ್ಕರ ನಿಮ್ಮ ಸಾಥ್ ಇರಲಿ, ನಿಮ್ಮ ಚಪ್ಪಾಳೆ ಬರಲಿ. ದಯವಿಟ್ಟು ಎಲ್ಲರೂ ಚಿತ್ಕರ ಅಶ್ವತ್ಕಾರಗಳ ಜೊತೆ ಶಂಕರ್ ಈ ದಾಳಿಗೆ ಸಾಥನ ನೀಡೋಣ. ಸೂಪರ್ ಟ್ಯಾಕಲ್ ಮಿನಿಟ್ ಕೂಡ ಇದು. ವೇದಿಕೆ ಮೇಲೆ ಬೆಳ್ಳಿಯ ರೋಲಿಂಗ್ ಟ್ರೋಫಿ ಕೂಡ ರಾರಾಜಿಸ್ತಾರೆ. ಯಾರಾಗ್ತಾರೆ ಬೆಂಗಳೂರು ಚಾಂಪಿಯನ್ ಟ್ರೋಫಿ 2022? ಮೂವರು ಡಿಫೆಂಡರ್ಗಳು, ಪ್ರಮುಖ ಡಿಫೆಂಡರ್ಗಳಿಗೆ ಇದು ಅಗ್ನಿ ಪರೀಕ್ಷೆ ಎದುರಾಗಿದೆ HYC ಆಟಗಾರರಿಗೆ. ಹರ್ಷ 23-22ರಲ್ಲಿ ಕೇವಲ 1 ಅಂಕದ ಅಂತರ ಅಷ್ಟೇ. ಎದುರಾಳಿಗೆ ಅಷ್ಟೇ ಕಷ್ಟವಾದ, ಯಾಕಂದ್ರೆ 3 ಜನ ಡಿಫೆಂಡರ್. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿದೆ. 23-22. ಇದು ರೋಚಕ ಕ್ಷಣ. ನೋಡುಗರಿಗೆ ರಕ್ತದ ಒತ್ತಡ ಹೆಚ್ಚುತ್ತೆ ನಿಜವಾಗ್ಲು. ನಿರ್ಣಾಯಕ ದಾಳಿಯಲ್ಲಿ ಶಂಕರ್. ಇಲ್ಲಿಂದ ಪಂದ್ಯ ಬದಲಾಗುತ್ತಾ ಕಾದ್ಕೊಳ್ಬೇಕು. 3 ಜನ ಡಿಫೆಂಡರ್ಗಳು, ಪ್ರಮುಖ ಡಿಫೆಂಡರ್ಗಳ ಸವಾಲು. ಕೂಡ ದಾಳಿಗಾರನಿಗೆ ನಿಜವಾಗ್ಲೂ ಸಂದಿಗ್ಧತೆ. ಸೂಪರ್ ಟ್ಯಾಕಲ್, ಸೂಪರ್ ತಿರುವು ನೀಡಿದೆ. ಹೇಳಿದೆ ಅದೇ ರೀತಿಯ ಫಲಿತಾಂಶ ಹೊರಬೀಳ್ತಾ ಇದೆ. HYC ಈಗ ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ. 3 ಅಂಕಗಳ ಅಂತರದ ಮುನ್ನಡೆ. 25-22. 25-22 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ನೆಟ್ಟಿಸಲು ಬಿಟ್ಟಿದೆ ಹೆಸರುಘಟ್ಟ. ಸೂಪರ್ ಟ್ಯಾಕಲ್, ನಿಜವಾಗ್ಲೂ ಸೂಪರ್ ತಿರುವು. ಪ್ರಮುಖ ದಾಳಿಗಾರ ಅರುಣ್ ಒಳಭಾಗದಲ್ಲಿದ್ದಾನೆ. 6 ಆಟಗಾರರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಸಮಯವನ್ನು ವ್ಯರ್ಥ ಮಾಡ್ತಾ ಇರುವಂತ ಅರುಣ್. ಟೀಮ್ ಕ್ಯಾಪ್ಟನ್ ಲಾಸ್ಟ್ 4 minutes to go. 25-22 ಇನ್ ಫೇವರ್ ಆಫ್ HYC ಹೆಸರುಘಟ್ಟ. ರಕ್ತ ಸುರಿಸಿ, ಬೆವರನ್ನು ಸುರಿಸಿ ಆಡ್ತಾ ಇದ್ದಾರೆ. ನಾವು ಕೂತ್ ನೋಡಿದ್ರೆ ಚೋರ ಚಪ್ಪಾಳೆ ಆಟಗಾರರು ಸಹ ಬರಲಿ ದಯವಿಟ್ಟು. ಹಾಗಾಗಿ ಗುದ್ದಾಟ ಸಾಕ್ತಾ ಇದೆ. 25-22ರಲ್ಲಿ ಮತ್ತದ ಟೆಕ್ನಿಕ್. ಎಕ್ಸಾಕ್ಟ್ಲಿ. ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಟ್ ಅಲ್ಲಿ ನಾಯಕನ ಹೆಗಲಿಗೆ ನಿರ್ಣಾಯಕ ದಾಳಿಯ ಹೊಣೆ. ಅರುಣ್ಗಿದು ಸವಾಲು. 6 ಜನ ಡಿಫೆಂಡರ್ಗಳನ್ನ ಭೇದಿಸಬೇಕಾದಂತ ಸವಾಲಿದು. ಏಕಾಂಗಿಯಾಗಿ ನಾಯಕನಾಗಿ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಕಾದ್ ನೋಡೋಣ. ಒಳನುಗ್ಗಿ ಮುಟ್ಟುವಂತ ಪ್ರಯತ್ನ. ಈ ಬಾರಿ ಕೂತರಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಅನ್ಬೋದು. ರಕ್ತದ ಒತ್ತಡ ಹೆಚ್ಚಿಸುವ ರೋಚಕ ಕ್ಷಣ ಇಲ್ಲಿ ಅಂಕಣದಲ್ಲಿ ನೋಡ್ತಾ ಇದ್ದೇವೆ. ಗಳಿಸಿದ್ರೆ ಅದು ಕೂಡ ಬಂದಿಯಾಗಿದ್ದಾನೆ. ಅದು ಕೂಡ ಸಾಧನೆ ಮಾಡಿದ್ದಾನೆ. ಅರುಣ್ ಒಳನುಗ್ಗಿ ಬೋನಸ್ ಗಳಿಸಿಕೊಂಡಿದ್ದಾನೆ. 26-23. ಎರಡು ತಂಡದ ನಾಯಕರ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 3 minutes to go. ಸೂಪರ್ ಟ್ಯಾಕಲ್ ಆಗಿದೆ ಶ್ರೀನಿವಾಸ್. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಬಾರಿ ಮತ್ತೊಂದು ಯಶಸ್ವಿಯಾದ ಟ್ಯಾಕಲ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಸೂಪರ್ ಟ್ಯಾಕಲ್. 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ನಂದೀಶ್, ಹರ್ಷ, ಸೂಪರ್ ಟ್ಯಾಕಲ್, ಸೂಪರ್ ತಿರುವನ್ನ ಕೊಡುತ್ತೆ ಕಬಡ್ಡಿಗೆ ಅಂತ ಮತ್ತೊಂದು ಸೂಪರ್ ಟ್ಯಾಕಲ್ ಸಾಧಿಸಿದ್ದಾರೆ ನಂದೀಶ್, ಕಿರಣ್ ಮತ್ತು ಹರ್ಷ. ಮತ್ತೊಬ್ಬ ಡಿಫೆಂಡರ್ ಅಕ್ಷಯ್ ಒಳಭಾಗದಲ್ಲಿ. ಹರ್ಷನಿಗಿದು ಸವಾಲಿದೆ. 28-23. ಬಾಕ್ ಲೈನ್ ಕ್ರಾಸ್ ಮಾಡುವಂತೆ ಸವಾಲನ್ನು ಒಡ್ಡಿದ್ದಾನೆ ಚೇತನ್. ಮತ್ತೊಂದು ಯಶಸ್ವಿಯಾದ ಟ್ಯಾಕಲ್. ರಮೇಶ ಈ ಬಾರಿ ನೆರವಾಗಿದ್ದಾನೆ ತಂಡಕ್ಕೆ. ಅನುಭವಿ ಕ್ಷಣದಲ್ಲಿ ವೇಗ ಹೆಚ್ಚಾಗ್ತಾ ಇದೆ. ಚೇತನ್ ಒಂದು ದುಡುಕಿನ ತಪ್ಪು ಭರಿಸಲಾಗದೆ ನಷ್ಟವಾಗ್ತಾ ಇದೆ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 28-26. ಕಿರಣನಿಗಿದು ಸವಾಲು. ಎಸ್, ಅದ್ಭುತವಾದ ಚಾಲಾಕಿ ಆಟ. ಕಿರಣ ಆಪತ್ಬಾಂಧವನಾಗಿದ್ದಾನೆ. ಪರ್ಶೂಟ್ಗೆ ಅವಕಾಶ ಇಲ್ಲ. 29-26. ಸೂಪರ್ ಟ್ಯಾಕಲ್ ಆಗಿದೆ. ಚೇತು ಬೇಕಾದ್ರೂ ಆಗ್ಬೋದು. ಚೇತನ ತಂಡಕ್ಕೆ ಚೈತನ್ಯ ತುಂಬಿದ್ದಾನೆ. ಮ್ಯಾಚ್ ವಿನ್ನಿಂಗ್ ಕ್ಯಾಚ್ ಅಂತ ಹೇಳ್ಬೋದು. 7-4 ಸೂಪರ್ ಟ್ಯಾಕಲ್ ನೋಡ್ಬೇಕಾಗಿದೆ. ಮನೋಜ್
5 ಆಟಗಾರರ ನಡುವೆ ಕಾದು ನೋಡಬೇಕು. ಇದೊಂದು ದಾಳಿ, ಬೇಡವಾದ ಹಿಡಿತ ಕೊನೆಯ ಕ್ಷಣದಲ್ಲಿ ಸ್ವಸ್ತಿಕ್ ತಂಡದ ಆಟಗಾರರಿಂದ ತಪ್ಪದೆ ಆಖರಿ ಮಿನಿಟ್ का खेल अभी बाकी है. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಟೀಮ್ ಕ್ಯಾಪ್ಟನ್ 32-26 ಪಂದ್ಯದ ಮೇಲೆ ಮತ್ತೆ ಬಿಗಿ ಹಿಡಿತವನ್ನ ಹೆಚ್ಚಿಸಿ ಪಡ್ತಾರೆ. ಜೋರ ಚಪ್ಪಾಳೆ ಬರಲಿ. ಹಾಗೂ ಕಿರಣ್ ಈ ಪಂದ್ಯಕ್ಕೆ ನಿಜವಾಗ್ಲೂ ತಿರುವನ್ನು ನಡೆದಾರೆ ಅಂದ್ರೆ ತಪ್ಪಾಗಲಿಲ್ಲ. ಎಕ್ಸಾಕ್ಟ್ಲಿ ಗುರು. ಕಿರಣನ ಒಂದು ದಾಳಿ, ಸೂಕ್ಷ್ಮವಾದ ದಾಳಿ, ಸೆಕೆಂಡ್ ನಲ್ಲಿ ಟೋಟಲ್ ಪಾಯಿಂಟ್ ತಗೊಂಡ. ಅದೇ ರೀತಿಯ ಒಂದು ಸೂಪರ್ ಟ್ಯಾಕಲ್ ಮಾಡಿದ. ಅದು ಚೇತನ್ ಅವರ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. ಸೂಪರ್ ಟ್ಯಾಕಲ್ ನಲ್ಲಿ ಒಂದು ಅಂಕವನ್ನು ಪಡ್ಕೊಂಡು ವಾಪಸ್ ಆಗಿದ್ರೆ ನೆಕ್ಸ್ಟ್. ಅದಕ್ಕೆ ನಮ್ಮ ಹಿರಿಯಜ್ಜ ಹೇಳ್ತಾ ಇದ್ದ, ಅತಿ ಆಸೆ ಕಥಿಗೆ. ಎಕ್ಸಾಕ್ಟ್ಲಿ, ಆಸೆಯೇ ದುಃಖಕ್ಕೆ ಮೂಲ ಎನ್ನುವ ಹಾಗೆ ಇಲ್ಲಿ ಚೇತನ್ ಒಂದು ಕ್ಷಣದಲ್ಲಿ ಮಾಡಿದಂತ ಮಿಸ್ಟೇಕ್. ಅನುಭವ ಇದ್ರೂ ಕೂಡ ಅಲ್ಲಿ ಜಾರಿ ಬಿದ್ದ. ಅಲ್ಲಿ ಬೆಳ್ಳಿಯ ರೋಲಿಂಗ್ ಟ್ರೋಫಿ ಆಸೆ, ಅತಿ ಆಸೆ ಗತಿ ಕೇಳುವ ಗಾದೆನ ಇಲ್ಲಿ ನಿಜವಾಗಿ ನಿಜ ರೂಪವಾಗಿ ನೋಡಿದ್ವಿ. ಸಾಧಿಸುವ ಮನಸ್ಸುಗಳಿಗೆ ಸ್ಫೂರ್ತಿಯಾಗಿ ಸಾಧಿಸುವ ವೇದಿಕೆಯನ್ನ ನೀಡಿರುವಂತಹ HMT ಕಾಲಿಬಾಯ್ಸ್ ಹಾಗೂ ಕೇಶವ ಕಾಲಿಬಾಯ್ಸ್ ಈ ಒಂದು ಬೆಂಗಳೂರು ಚಾಂಪಿಯನ್ ಆಗ್ತಾ ಇದೆ. HYC